ರಾಜಕೀಯ ಜಿದ್ದಾಜಿದ್ದಿಯ ಕಣ ಅಖಾಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ರಾಜಕೀಯ ಜಿದ್ದಾಜಿದ್ದಿಯ ಕಣ ಅಖಾಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಚಿನ್ನದ ನಾಡು, ಶ್ರಮಿಕರ ಬೀಡಾಗಿರುವಂತಹ ಕೋಲಾರ ಜಿಲ್ಲೆಯಲ್ಲಿದ್ದೀನಿ. ಈ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ತಿಳ್ಕೊಳ್ಳಾಗಿದೆ. 7 ಬಾರಿ KH ಮುನಿಯಪ್ಪ ಅವರು ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ಆದರೆ ಈ ಬಾರಿ ಮತ್ತೆ ತಮ್ಮ ಭವಿಷ್ಯವನ್ನ ಪಣಕ್ಕಿಟ್ಟಿದ್ದಾರೆ. ಇವರ ಭವಿಷ್ಯಕ್ಕೆ ಮೋದಿ ಅಲೆ ಅನ್ನುವಂಥದ್ದು ಅಡ್ಡಿಯಾಗುತ್ತಾ ಅಥವಾ ಮತದಾರ ಇನ್ನೇನಾದ್ರೂ ಬಯಸ್ತಾನ, ಬದಲಾವಣೆ ಬಯಸ್ತಾನ ಇಲ್ವಾ, ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಮತದಾರರಿಗೆ ಸಂತೃಪ್ತಿ ಇದೆಯಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನ ನೇರವಾಗಿ ಕೋಲಾರದ ಮತದಾರರು ರಾಜಕೀಯ ಪಕ್ಷದ ಹತ್ರ ಕೇಳೋಣ ಇವತ್ತಿನ ಅಖಾಡದಲ್ಲಿ. ಬನ್ನಿ. ಈ ಕೋಲಾರ ಕ್ಷೇತ್ರ ಅನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥದ್ದು. ಆದ್ರೆ ಈ ಭದ್ರಕೋಟೆಯನ್ನ ಛಿದ್ರ ಮಾಡಕ್ಕೆ ಬಿಜೆಪಿ ಪಕ್ಷದಲ್ಲಿ ಏನಿದೆ ತಂತ್ರ ನೋಡಿ. 7 ಬಾರಿ ಗೆದ್ದು 28 ವರ್ಷಗಳಿಂದ KH ಮುನಿಯಪ್ಪನವರು ಕೋಲಾರನ ಆಳ್ಕೊಂಡು ಬರ್ತಾ ಇದ್ದಾರೆ. ಇದು ಏನಾಗಿದೆ, ಕೋಲಾರ ಇವತ್ತು ದೊಡ್ಡ ಡೆವಲಪ್ಮೆಂಟ್ ಸಿಟಿ ಆಗಬೇಕಾಯ್ತು. 60 ಕಿಲೋಮೀಟರ್ ಇಷ್ಟೇ ಇರೋದು ಬೆಂಗಳೂರಿಂದ, ಆದರೆ ಇವತ್ತು ದೊಡ್ಡ ಹಳ್ಳಿಯಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಮೋದಿ ಅಲೆಗಿಂತ ಹೆಚ್ಚು KH ಮುನಿಯಪ್ಪನವರ ವಿರೋಧಿ ಅಲೆ ಇದೆ. ಯಾಕೆಂದರೆ ಯಾವುದೇ ರೀತಿಯಾಗಿ ಒಂದು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಇವತ್ತು ಮೆಟ್ರೋಪಾಲಿಟನ್ ಸಿಟಿಗಳಾಗ್ತಾ ಇದೆ, ಮಹಾನಗರ ಪಾಲಿಕೆಗಳಾಗ್ತಾ ಇದೆ. ಕೋಲಾರಲ್ಲಿ ಕುಡಿಯಲು ನೀರಿಲ್ಲ. ಇವತ್ತು ನಿಮಗೆ 1800-2000 ಅಡಿಗೆ ನೀರು ಹೋಗಿದೆ. ಇವತ್ತು ಎಲ್ಲ ಯುವಕರು ಉತ್ಸಾಹದಲ್ಲಿ ಇವತ್ತು 18 ಇಯರ್ಸ್ ಕ್ರಾಸ್ ಆಗೋರು ಕೂಡ ಇವತ್ತು ಮೊದಲೇ ಓಟು ಮೋದಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸ್ಥಳೀಯರಲ್ಲಿ ಯಾರ ಅಭ್ಯರ್ಥಿಯಾಗಿ ನೀವು ನಿಲ್ಲಿಸ್ತೀರಾ, ಕಣಕ್ಕಿಳಿಸ್ತೀರಾ? ಜನ ಯಾರ ಮುಖ ನೋಡಿ ಓಟ್ ಕೊಡಬೇಕಾಗುತ್ತೆ? ನಾವಂತೂ ಶತಾಯಗತಾಯ KH ಮುನಿಯಪ್ಪನ ಕಮದಳ್ಳಿ ಕಳಿಸೋದಲ್ಲಿ ಸಂಶಯನೇ ಇಲ್ಲ. ಇಂಥ ಜಿಲ್ಲೆಗೆ ಇಲ್ಲಿಂದ ಬಂದು KH ಮುನಿಯಪ್ಪ ಒಕ್ಕರ್ಸ್ಕೊಂಡು 28 ವರ್ಷದಿಂದ 0 ಏನೂ ಮಾಡಿಲ್ಲ. KH ಮುನಿಯಪ್ಪ ಅವರು ಏನು ಮಾಡಿಲ್ಲ, ಆದ್ರೆ 7 ಬಾರಿ ಗೆಲ್ಲಿಸ್ಕೊಂಡೇ ಬರ್ತಿದ್ದೀರಲ್ಲ, ಏನು ಮಾಡಿಲ್ಲ ಅಂದ್ರೆ ಅದು ಹೇಗೆ ಗೆಲುವು ಸಾಧ್ಯ ಆಗ್ತಾ ಇದೆ? ಈಗಿನ ಭವಿಷ್ಯತ್ತಿನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಗುಡಿ ಮತ್ತು ಗಡಿಗಳ ರಕ್ಷಣೆ ಆಗಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಜಿಲ್ಲೆಯ ಎಲ್ಲ ಜನ, ಈ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಬರುವಂತ ಜನ, ಯುವಕರು ಎಲ್ಲೇ ಹೋಗ್ಲಿ ಇವತ್ತು ಮೋದಿ ವಿಚಾರ ಹೇಳ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಸ್ನೇಹಿತರು ಇಲ್ಲಿದ್ದಾರೆ. ಕಾಂಗ್ರೆಸ್ನವ್ರ ಮನೆಗಳಿಗೂ ಸಹ ನಾವು ಹೋದಾಗ ನಮ್ಮ ಯಜಮಾನರು ಕಾಂಗ್ರೆಸ್, ಆದರೆ ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ ದೇಶದ ಭವಿಷ್ಯದಿಂದ ಮಾತು ಇವತ್ತು ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ ಅನ್ನೋ ದೃಢ ವಿಶ್ವಾಸ ನಮಗಿದೆ. ಅವ್ರು ಅಂತಿದ್ದಾರೆ ಮೋದಿ ಎಲ್ಲವನ್ನೂ ಮಾಡಿದ್ದಾರೆ ಅಂತ. ರೈತರು ಅನುಭವನ ಅನುಭವಿಸ್ತಿದ್ದೀರಾ? ಅಚ್ಚೇ ದಿನ ಬಂದಿದ್ಯಾ? ಇಲ್ಲ ಮೇಡಮ್, ಅಚ್ಚೇ ದಿನ ಇಲ್ಲ. ಯಾಕಂತ ಹೇಳಿದ್ರೆ ದೇಶದ ಹಿತದೃಷ್ಟಿಯಿಂದ ಮೋದಿನ ಬೆಂಬಲಿಸ್ತೀವಿ, ನಾವು ಬೆಂಬಲಿಸ್ತೀವಿ. ಯಾಕಂದ್ರೆ ಮಸ್ಟ್ ದೇಶ, ಸೈನಿಕರು ಇಂಪಾರ್ಟೆಂಟು, ದೇಶ ಇಂಪಾರ್ಟೆಂಟು, ಮೋದಿನ ಬೆಂಬಲಿಸ್ತೀವಿ. ಆದರೆ ರೈತರನ್ನ ರಕ್ಷಣೆ ಮಾಡೋದ್ರಲ್ಲಿ ಮೋದಿ ಅವರು ವಿಫಲರಾಗಿದ್ದಾರೆ. ಆದ ಕಾರಣ ನಾವು ರೈತರನ್ನ ಮೊದಲು ರಕ್ಷಣೆ ಮಾಡಬೇಕು. ರೈತರ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರ ಸರ್ಕಾರ, ಮತ್ತು ರೈತರನ್ನ ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇದನ್ನು ಮಾಡಿದ್ದೇ ಆದರೆ ಅಚ್ಚೇ ದಿನ ಬರ್ತದೆ. ರೈತರನ್ನ ರಕ್ಷಣೆ ಮಾಡಿಲ್ಲ, ಇನ್ನೆಲ್ಲ ಅಚ್ಚೇ ದಿನ ಬರ್ತದೆ. ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಇಲ್ಲ, ಎಲ್ಲಿ ಅಚ್ಚೇ ದಿನ ಬರ್ತಾ ಇದೆ? ಇಲ್ಲಿ 7 ಬಾರಿ ಸಂಸದರಾಗ ಆಯ್ಕೆಯಾಗಿದ್ದಾರೆ ಮುನಿಯಪ್ಪ. ಅವರ ಆಳ್ವಿಕೆಯಿಂದ ಕೋಲಾರದಲ್ಲಿ ಏನಾದರೂ ಬದಲಾವಣೆ ಕಂಡಿದೆಯಾ, ಅಭಿವೃದ್ಧಿ ಕಂಡಿದೆಯಾ, ಅಥವಾ ಬದಲಾವಣೆ ಬಯಸ್ತೀರಾ? ಬದಲಾವಣೆ ಬಯಸೋದಕ್ಕಿಂತ ಮೊದಲು ಬದಲಾವಣೆ ಆಗಿದೆ ಅನ್ನೋಂಥದ್ದಾದ್ರೆ KH ಮುನಿಯಪ್ಪನವರೊಬ್ಬರು ಬದಲಾವಣೆ ಆಗಿದ್ದಾರೆ. ಅವರೊಬ್ಬರೇ? ಹೌದು, ಎಸ್. ಶ್ರೀಮಂತಿಕೆಯಲ್ಲಿ ಇವತ್ತು ನಾವು ಮಾಧ್ಯಮ ನೋಡ್ತಿರೋ ದೃಷ್ಟಿಯಲ್ಲಿ ಅವರ ಕುಟುಂಬ ಅನ್ನೋಂಥದ್ದು ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರುವಂಥದ್ದು. ಇವತ್ತೇನು ಬರೀ 30 ವರ್ಷದ ಹಿಂಭಾಗದಲ್ಲಿ ಅವರು ಏನಿದ್ರು 30 ವರ್ಷದ ನಂತರ ಏನಿದ್ದಾರೆ ಅನ್ನೋಂಥ ವಿಚಾರಕ್ಕೆ ಇವತ್ತು ಮಾಧ್ಯಮಗಳು ಸಾಕ್ಷಿಯಾಗಿ ತೋರಿಸ್ತಿರುವಂಥ ವಿಚಾರ. ಇವತ್ತು ಅದರಲ್ಲಿ ಒಂದು ಅಭಿವೃದ್ಧಿ ಆಗಿದೆ ಹೊರತು ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿ ಆಗಿದೆ ಅನ್ನೋದು ತಾವು ನೋಡಬಹುದು. ಕೋಲಾರ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋಂಥ ವಿಚಾರದಲ್ಲಿ 7 ಬಾರಿ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. 7 ಬಾರಿ ಅವ್ರು ಗೆಲ್ಲೋದಕ್ಕೆ ಅವರ ಸಾಧನೆಗಳು ಏನಿದೆ ಅಂತ ಹೇಳಿದ್ರೆ, ಪ್ರತಿ ಒಂದು ಹಳ್ಳಿಗೆ ಒಂದು ಸೈಕಲ್ ಕೂಡ ಹೋಗಕ್ ಆಗ್ತಕ್ಕಂಥ ರೋಡ್ಗಳಲ್ಲಿ ಅವ್ರ ಅನುದಾನದಲ್ಲಿ ಒಳ್ಳೆ ಬಸ್ ಹೋಗೋಂಥ ಮಾರ್ಗ ಮಾಡಿಕೊಟ್ಟಿದ್ದಾರೆ. ಅದೇ ಅದ್ರ ಹಿಂದಿನ ಗುಟ್ಟು. ಯಾವುದೇ ಒಂದು ಹಳ್ಳಿ ಜನ ಹೋದ್ರು ಕೂಡ ಒಂದು ಬಾಪ ಕುತ್ಕೊಳಪ್ಪ ಅಂತೇಳಿ ಅವ್ರು ಮಾಡುವ ಕೆಲಸಗಳು ಅವ್ರಿಗೆ ಶಕ್ತಿ ತುಂಬಿದೆ. ಇನ್ನು ಮುಂದೆ ಕೂಡ ಅವ್ರು ಬೇಕಾದಷ್ಟು ಕೆಲಸಗಳು ಮಾಡೋದಿದ್ದಾವೆ. ಈಗ ಆಲ್ರೆಡಿ ಏನು ನಾವು ಹೇಳಿದ್ರಿ, ಹಿಂದೆ ಒಂದು ಹಳ್ಳಿಯಲ್ಲಿ ಕೊನೆ ಕಟ್ಟು ಹಳ್ಳಿ ಕೂಡ ಇವತ್ತು ಬಸ್ ಹೋಗೋ ತಲುಪೋದು ಅಂತ ಹೇಳಿದ್ರೆ ಅವರು ಅನುದಾನದಲ್ಲೇ ಆ ಬಸ್ ಹೋಗಿ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಆ ಊರಿನ ಜನ ಒಂದು ಹೆರಿಗೆ ಆಗ್ಬೋದು, ಒಂದು ಕಾಯಿಲೆ ಇರೋದಾಗೋದು, ಮತ್ತು ಅವ್ರು ಸೂತ್ರವಾಗಿ ಬಂದಿಲ್ಲಿ ಹಾಸ್ಪಿಟಲ್ಗೆ ಬರೋದಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಅನುಕೂಲ ಇರೋದ್ರಿಂದ ಅದೇ ಅದರಿಂದ ಗುಟ್ಟು. ಯಾವುದೇ ಪಾರ್ಟಿ ಇರೋದು ನೋಡಿ ಎಲ್ಲ ಪಾರ್ಟಿಯವರು ಕೂಡ ಅವ್ರು ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಅವ್ರಿಗೆ ದೇವರ ಶಕ್ತಿ ಕೊಟ್ಟಿದ್ದಾರೆ. 8ನೇ ಬಾರಿ ಕೂಡ ಅವ್ರು ಗೆಲ್ತಾರೆ, ಅತಿ ಹೆಚ್ಚಿನ ಮತದಿಂದ ಗೆಲ್ತಾರೆ ಮೇಡಮ್. ಈಗ ನಮ್ಮ ಜೊತೆ ಒಬ್ರು ಯೂತ್ ಇದ್ದಾರೆ, ಪಕ್ಷೇತರರಾಗಿ ನಿಲ್ಬೇಕು ಅನ್ನೋ ಹುಮ್ಮಸ್ಸಿದೆ. KH ಮುನಿಯಪ್ಪ ಅವರು 7 ಬಾರಿ ಇಲ್ಲಿ ಸಂಸದರಾಗಿದ್ದಾರೆ. ಇವರಂತಾರೆ ಮೋದಿ ಅಲೆ ಅಂತ. ಅವ್ರ ಮಧ್ಯದಲ್ಲಿ ನೀವು ಪಕ್ಷೇತರರಾಗಿ ನಿಲ್ಲುವಂತ ಹುಮ್ಮಸ್ಸು ತೋರಿಸಿದ್ರೆ ಯಾಕೆ? ಉದ್ದೇಶ ಏನು?
4 ದಿನದಿಂದ ನಾವು ನೋಡ್ತಾ ಇದ್ದೀವಿ. ಸುಮಾರು 400 ಎಕರೆ ಇವರು ಒಂದು ಬೊಕ್ಕಸಕ್ಕೆ ತುಂಬಿಸ್ಕೊಂಡಿದ್ದಾರೆ, ಇವರ ಒಂದು ಆಸ್ತಿ ಇವರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹಗರಣ ನಾವು ನೋಡ್ತಾನೆ ಇದ್ದೀವಿ. ಅವ್ರಂತಾರೆ ಉದ್ಯೋಗ ಕಲ್ಪಿಸಿದೀವಿ ಅಂತ, ಇವ್ರಂತಾರೆ ಮೋದಿ ಉದ್ಯೋಗ ಸೃಷ್ಟಿಸಿ ಯುವಕರನ್ನ ಎಲ್ಲರೂ ಯುವಕರು ಅವ್ರ ಪರವಾಗಿದ್ದಾರೆ ಅಂತ. ಮತ್ತೆ ಯಾಕೆ ನೀವು ಇವ್ರ ಬೆನ್ನ ಹಿಂದೆ ನಿಂತಿದ್ದೀರಾ? ಮೇಡಮ್, ಮೋದಿ ಏನ್ ಮಾಡಿದ್ದಾರೆ ಅನ್ನೋದು ಏನು ಮಾಡಿಲ್ಲ. ಮೋದಿ ನಮ್ಗೆ ಏನು ಮಾಡಿಲ್ಲ. ನಾವು ಇವಾಗ ಕೆಲಸ ಇಲ್ಲ ಏನಿಲ್ಲ, ಅಲಿತಾನೆ ಇದೀವಿ. ಎಲ್ಲಾದ್ರೂ ಹೋದ್ರೆ ಗೌರ್ಮೆಂಟ್ ಜಾಬ್ ಬಂದವರು 4 ರಿಂದ 5 ಲಕ್ಷ ಕೇಳ್ತಾರೆ, ಲಂಚ ಕೇಳ್ತಾರೆ. ಯಾರು ನಮ್ಮಂತ ಬಡವ್ರು ಏನ್ ಮಾಡ್ಬೇಕು? ಇವ್ರು ಅಂತಾರೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇವರು KH ಮುನಿಯಪ್ಪನವ್ರು ಇದ್ದಾರೆ ಅಂತ. 7 ಬಾರಿ ಆಗಿದ್ದಾರೆ. ಏನು ಇಲ್ಲ ಮೇಡಮ್, 0 ಏನಿಲ್ಲ. ಕೋಲಾರ ಏನು ಅಭಿವೃದ್ಧಿನೇ ಆಗಿಲ್ಲ, ಸ್ವಲ್ಪನೂ ಅಭಿವೃದ್ಧಿನೇ ಆಗಿಲ್ಲ ಅಂತ ಹಂಗೆ ಹೇಳ್ತೀನಿ. ಇವ್ರು ಗೆಲ್ಸ್ತೀವಿ ನಾವು ಸರಿ. ಇವ್ರು ನೋಡ್ತಾನೆ ಇದೀವಿ, ಸುಮಾರು ವರ್ಷಗಳಿಂದ ನೋಡ್ತಾ ಇದೀವಿ. ನಮಗೂ ಪರವಾಗಿಲ್ಲ, ಒಪ್ಪಿದೆ. ಆ ಕಡೆ ಮೋದಿ ಇಲ್ಲ, ಈ ಕಡೆ ಮುನಿಯಪ್ಪ ಬೇಡ, ಇವ್ರ ಅಭ್ಯರ್ಥಿ ಬೇಕು ಅಂತೀರ. ಉದ್ದೇಶ ಏನಾಗಿರ್ಬೋದು? ಮೋದಿ ಮೇಲೇನೂ ನಂಬಿಕೆ ಇಲ್ಲ, ಆ ಕಡೆ ಮುನಿಯಪ್ಪ ಅವರು ನಂಬಿಕೆ ಇಲ್ಲ. ಯಾಕಿಂತ ದುಸ್ಥಿತಿ ಅಂತ? ಮೇಡಮ್, ನಾವು ವಿದ್ಯಾರ್ಥಿ ಮುಖಂಡಾಗಿ ಪಬ್ಲಿಕ್ ಆಗಿ ನಾವ್ ಹೇಳೋದಂದ್ರೆ ಈ 3 ಪಕ್ಷಗಳಿಗೂ ಕೂಡ ಮತವನ್ನು ಕೇಳುವಂತ ನೈತಿಕತೆ ಯಾವುದೇ ಪಕ್ಷಕ್ಕಿಲ್ಲ ಮೇಡಮ್. ಯಾಕೆ ಅಂತಂದ್ರೆ ಇವತ್ತು 7 ಬಾರಿ ಗೆದ್ದಿರುವಂತ KH ಮುನಿಯಪ್ಪನವರಾಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ಶೂನ್ಯ. ಇವತ್ತು ಯುವಕರಾಗಿ ನಾವಿವತ್ತು ಇಂಜಿನಿಯರಿಂಗ್ BTech MTech ಮಾಡಿರೋ ಸ್ಟೂಡೆಂಟ್ಸ್ ಇವತ್ತು ಕೇವಲ 5,000 6,000 ಕುಕ್ಕಿಂಗ್ ಪೋಸ್ಟ್ ಅಪ್ಲಿಕೇಶನ್ ಆಗ್ತದೆ. ಇವತ್ತು ರೈತರ ಪರವಾಗಿ ಮಾತಾಡೋದಾದ್ರೆ 4 ಲಕ್ಷ ರೈತರು ಇವತ್ತು ದೆಹಲಿಯಲ್ಲಿ ಹೋರಾಟ ನಡೆಸಿದ್ರು 2 ತಿಂಗಳ ಹಿಂದೆ. ಯಾವುದೇ ಒಬ್ಬ ಸಂಸದನಾಗ್ಲಿ, ಯಾವುದೇ ಪ್ರಧಾನಮಂತ್ರಿಯವರಾಗ್ಲಿ ಅಲ್ಲಿ ರೈತರ ಕಷ್ಟ ಏನು ಅಂತ ಕೇಳಲಿಲ್ಲ. ಜೊತೆ ಸೆಲ್ಫಿ ತಗೊಂಡ್ರು, ಸೊ ಹೋಗಿ ಯಾವುದೋ ನಟಿಯ ಮದುವೆಯಲ್ಲಿ ಒಂದು ಸೆಲ್ಫಿ ತಗೊಂಡು ಬಂದ್ರು. ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಇವತ್ತು ಅಲ್ಲಿ ಹೋಗಿ ಇವತ್ತು ಹೋರಾಟ ಅವರ ಕಷ್ಟ ಕಾರ್ಪಣ್ಯ ಅಂತ ವಿಚಾರಿಸಲಿಲ್ಲ. ಇವತ್ತು ಕೋಲಾರದಿಂದ ಸುಮಾರು 1,000 ಜನ ರೈತ ಅಲ್ಲಿಗೆ ಹೋಗಿದ್ರು. ಜೊತೆಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಬಂದ ಸಂದರ್ಭದಲ್ಲಿ ಒಂದು ನಮ್ಮ ಶಿಕ್ಷಣಕ್ಕೆ ಕೊಡುವಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರೊಫೆಸರ್ ಕೊತಾರಿ ಆಯೋಗ ಹೇಳುತ್ತೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು 10% ಇವತ್ತು ಶಿಕ್ಷಣ ಕೊಡಬೇಕು. ಮತ್ತು ಇವತ್ತು ರಾಜ್ಯ ಬಜೆಟ್ನಲ್ಲಿ 20% ಕೊಡಬೇಕಂತ ಹೇಳ್ತದೆ. ಮತ್ತು GDP 5% ಕೊಡಬೇಕಂತ ಹೇಳ್ತದೆ. ಇವತ್ತು ಶಿಕ್ಷಣವನ್ನು ಇವತ್ತು ಖಾಸಗೀಕರಣ ಮಾಡ್ತಾ ಇವತ್ತು ಪ್ರೈವೇಟ್ ಏನು ಸೆಕ್ಟರ್ ಅದರ ಪರವಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಂತಿದೆ ಮೇಡಮ್. ಲಾಬಿ ಮಾಡ್ತಿದ್ದಾರೆ, ಅವ್ರ ಪರವಾಗಿ ನಿಂತಿದೆ. ಇವತ್ತು ವಿದ್ಯಾರ್ಥಿಗಳನ್ನ ಯುವಕರು ನಿಂತು ಬೀದಿಗೆ ತಳ್ಳಿದೆ. ಇವತ್ತು ಯುವಕರಿಗೆ ಉದ್ಯೋಗ ಎಲೆಕ್ಷನ್ ಬಂತು ಅಂದ್ರೆ ಅವ್ರ ಜೆಂಡಾ ಹಿಡ್ಕೊಂಡು 500 ರೂಪಾಯಿ 100 ರೂಪಾಯಿ ಇವತ್ತು ನಿಲ್ಲುವಂತ ಪರಿಸ್ಥಿತಿ ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ, ದೇಶದಲ್ಲಿ ನಿರ್ಮಾಣ ಆಗಿದೆ. ಅವರ ಜೀತದಾಳುವಾಗಿ ಬಾಳುವಂತ ಪರಿಸ್ಥಿತಿ ಬಂದಿದೆ. ಈಗ ನೀವು ಹಸಿರು ಬಟ್ಟೆ ಹಾಕಿರೋದ್ರಿಂದ ರೈತ ಮಹಿಳೆ ಅಂತ ನಾನು ತಿಳ್ಕೊಂಡಿರ್ತೇನೆ. ಮಹಿಳೆಯರಿಗೆ ಮೋದಿ ಏನಾದ್ರೂ ಕೊಟ್ರಾ, ಮುನಿಯಪ್ಪ ಅವ್ರು ಏನಾದ್ರೂ ಕೊಟ್ರಾ, ಅಥವಾ ಏನಾದ್ರೂ ಬದಲಾವಣೆ ಬಯಸ್ತೀರಾ ನೀವು? ಮೋದಿಯವರು ಆಗ್ಬೋದು, ನಾವು ಯಾವುದೇ ಪಕ್ಷದ ಪರವಾಗಿ ವಿರೋಧವಾಗಿ ಯಾವುದು ಮಾತಾಡಲ್ಲ. ನಾವು ಜಿಲ್ಲೆಯ ಒಂದು ಸಮಗ್ರ ಒಂದು ಅಭಿವೃದ್ಧಿ ಪರವಾಗಿ ಮಾತಾಡ್ತೀವಿ, ಯೂತ್ ಅಭಿವೃದ್ಧಿ ಪರವಾಗಿ ಮಾತಾಡ್ತೀವಿ, ಅದ್ರ ಜೊತೆಗೆ ಮಹಿಳೆಯರ ಪರವಾಗಿ ಮಾತಾಡ್ತೀವಿ. ಜಿಲ್ಲೆಯಲ್ಲಿ ಮಾತಾಡ್ಬೇಕಾದ್ರೆ ಮಹಿಳೆಯರಿಗೆ ಯಾವ ರೀತಿ ಯಾವುದೇ ಪಕ್ಷ ಆಗಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಮಹಿಳೆಯ ಪರವಾಗಿ ಯಾವ ಪ್ಯಾಕೇಜ್ ಅನ್ನು ತಂದಿಲ್ಲ. ಯಾವ ಮೋದಿ ಇರ್ಬೋದು, KH ಮುನಿಯಪ್ಪ ಇರ್ಬೋದು, KH ಮುನಿಯಪ್ಪ ಏನೂ ಅಭಿವೃದ್ಧಿ ಮಾಡಿಲ್ಲ. KH ಮುನಿಯಪ್ಪ ಅಭಿವೃದ್ಧಿ ಮಾಡಿಲ್ಲ ಅಂದ ವಿರೋಧ ಪಕ್ಷದವರು ಯಾರು ನಿಂತಿದ್ರು, ಅವ್ರು ಏನ್ ಮಾಡ್ತಿದ್ರು? KH ಮುನಿಯಪ್ಪನೂ ಮಾಡಿಲ್ಲ, ವಿರೋಧ ಪಕ್ಷದವರು ಮಾಡಿಲ್ಲ. ಒಂದು 5 ವರ್ಷ MLA ಆಗಿ ಮತ್ತೆ MP ಆಗಿ ಗೆಲ್ದು ಮನೆಗಳಲ್ಲಿ ಕೂತ್ಕೊಳ್ತಾರೆ. ಇನ್ನೇನು ಎಲೆಕ್ಷನ್ ಬರ್ತಿದೆ ಅನ್ನೋ ಟೈಮಲ್ಲಿ ಹೊರಗಡೆ ಬಂದು ನಾನು ಜನರ ಮಧ್ಯೆ ಇದ್ದೀನಿ, ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜನರು ಮಂಗ ಆಗ್ತಾರೆ. ಜನರು ಅದಕ್ಕೆ ನಮ್ಮ ಜನ ಸರಿ ಹೋಗೋವರೆಗೂ ಎಲೆಕ್ಷನ್ ಆಗಲಿ ಪಕ್ಷಗಳು ಯಾರು ಸರಿ ಹೋಗೋದಿಲ್ಲ. ಅದ್ರ ಜೊತೆಗೆ ಹಳ್ಳಿಗಳ ಕಡೆ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿದ್ರು. ಇಲ್ಲಿಂದ ಬಸ್ ಕೊಟ್ಟಿದೀವಿ, ರಸ್ತೆ ಕೊಟ್ಟಿದೀವಿ ಅಂತ ಹೇಳಿದ್ರು. ಯಾವ ರಸ್ತೆ ಆಗಿದೆ? ಯಾವ ಹಳ್ಳಿ ಗ್ರಾಮೀಣ ಭಾಗಗಳಲ್ಲಿ ಯಾವ ಹಳ್ಳಿ ಯಾವ ರಸ್ತೆ ಆಗಿದೆ? ಇದೇ ರೀತಿಯಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಅರಳ್ಳಿ ರೋಡಲ್ಲಿ ಸ್ವಲ್ಪ ಬಂದ ಒಂದು ಕಲ್ಲು ಎಗರಿದ್ರೆ ಒಂದು ಸಾವನ್ನಪ್ಪುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಅಭಿವೃದ್ಧಿ ಆಗಿದೆ? ಯಾವ ರೀತಿ ಪ್ಯಾಕೇಜ್ ಕೊಟ್ಟಿದ್ದಾರೆ? ನಮ್ಮ ಒಂದು ಏನಿಲ್ಲ ಸರ್. ನೀವೇನಂತ? ಏನು 7 ಬಾರಿ ಗೆದ್ದಿರ್ತಕ್ಕಂಥ ಸಂಸದ KH ಮುನಿಯಪ್ಪನವರು ಮತ್ತು 28 ವರ್ಷಗಳ ಕಾಲ ರಾಜಭಾರ ಮಾಡಿರ್ತಕ್ಕಂಥ ವ್ಯಕ್ತಿ, ಇಡೀ ಜಿಲ್ಲೆಯಲ್ಲಿ ಅವರ ಕೊಡುಗೆ ಒಂದು ಆದರೂ ಯಾವುದಾದ್ರೂ ಜಂಡ ಆರಿಸೋದಿದ್ರೆ ತೋರಿಸಲಿ, ಮುಖಾಮುಖವಾಗಿ ನೇರವಾಗಿ ಬರಲಿ, ನಾವು ಮಾತಾಡ್ತೀವಿ. ಮತ್ತು ಏನಿವತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಬರ್ತಕ್ಕಂಥ ಯೋಜನೆಗಳನ್ನ 25,000 30,000ಕ್ಕೆ ಮಾರಾಟ ಮಾಡ್ತಾವ್ರು ನಡಿ ಬೀದಿಯಲ್ಲಿಟ್ಟು. ಸತತವಾಗಿ 6 ವರ್ಷಗಳ ಕಾಲದಿಂದ ಡಾಕ್ಟರ್ BR ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಹಾಕಿರ್ತಕ್ಕಂಥ ದಾಖಲೆ ನನ್ನಲ್ಲಿದೆ. ನಮ್ಮಲ್ಲಿ ದುಡ್ಡು ಕೊಡ್ತಕ್ಕಂಥ ಶಕ್ತಿ ಇಲ್ಲ. ನಾಚಿಕೆಗೆಟ್ಟ ರಾಜಕಾರಣಿಗಳು ಮತ್ತೆ ಉಲ್ಸು ತಿಂತಕ್ಕಂಥ ಅಧಿಕಾರಿಗಳು ದುಡ್ಡು ಕೊಡತಕ್ಕಂಥವ್ರಿಗೆ ಬಲಾಢ್ಯರಿಗೆ ಮಾಡ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ನೀಡ್ತಾ ಇದೆ. ಮೋದಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಮಹಿಳೆಯರಿಗೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 1 ಕೋಟಿ ಜನ ಹೆಣ್ಣು ಮಕ್ಕಳಿಗೆ ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸ್ ಕೊಟ್ಟಿದ್ದಾರೆ. ಸಾವಿರಾರು ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳಿಗೆ. ಮತ್ತೆ ಇವತ್ತು ಏನು ಆಸ್ಪತ್ರೆಯಲ್ಲಿ 5 ಲಕ್ಷದವಾಗಿ ಉಚಿತವಾಗಿ
ಸುಮಾರು ಫಲಾನುಭವಿಗಳ ಸೌಲಭ್ಯ ಪಡ್ಕೊಂಡು ಅವ್ರ ಹೆಸರು ಮನೇಲಿ ಹೇಳ್ತಾ ಇದ್ದಾರೆ. ಓಕೆ, ನೀವು ಹಸಿರು ಶಾಲೆ ಹಾಕಿದ್ದೀರಿ, ಹಾಗೆ ರೈತರು. ಸೊ ಗಡಿ ಗುಡಿ ಆಯ್ತು, ರೈತರಿಗೆ ಏನಾದ್ರು ಮಾಡಿದಾರಾ? ನಮ್ಮ ರೈತರಿಗಾಗಿ ಏನು ಈಗ ಸದ್ಯಕ್ಕೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಾ ಇದ್ದಾರೆ. ಸಾಕಾ? 1 ವರ್ಷಕ್ಕೆ 6,000 ರೂಪಾಯಿ. ನಮ್ಗೆ ಯಾವ್ದೋ ಒಂದು ಬೆಳೆಗಾದ್ರೂ ನಮ್ಗೆ ಅಟ್ಲೀಸ್ಟ್ ಸಹಾಯ ಆಗುತ್ತೆ. ನಮಗೆ 2,000 3,000 ಕೊಡೋದನ್ನು ಬಿಟ್ಟು ನಮಗೆ ಯಾವುದೇ ನದಿ ನೀರು, ಉದಾಹರಣೆ ನಿಮ್ಗೆ ಕೊಡ್ತೀನಿ, ನಾವು ಕುಡಿಯುವ ನೀರಿಗಾಗಿ ಅಲ್ಲೊಂದು ಬೋರ್ಡ್ ಇದೆ ನೋಡಿ, ವಿಡಿಯೋ ಮಾಡ್ಕೊಳ್ಳಿ ಮೇಡಮ್. ಕುಡಿತಕ್ಕಂಥ ನೀರಿಗೆ ಬೋರ್ಡ್ ಹಾಕಿರ್ತಕ್ಕಂಥದ್ದು. ನಮ್ಮ ಕೋಲಾರಿನಲ್ಲಿ ನೀರಿಲ್ಲ. ಈ ರಾಜ್ಯ ಸರ್ಕಾರ ಹೇಳುತ್ತೆ ಮಾನ ಮರ್ಯಾದಿಲ್ಲದ್ದು 180 ml ಆಲ್ಕೋಹಾಲ್ 220 ರೂಪಾಯಿ ತಗೊಳುತ್ತೆ. ನಾವು ಹಸುವಿನಲ್ಲಿ ಮೇವು ಹಾಕಿ ನೀರಿಟ್ಟು ಹಾಲು ಹಿಂಡಿ 1 ಲೀಟರ್ ಹಾಲು ಎತ್ಕೊಂಡೋದ್ರೆ ನಮಗೆ ಕೊಡ್ತಾರೆ ಸ್ವಾಮಿ 28 ರೂಪಾಯಿ. ಈ ರಾಜ್ಯ ಸರ್ಕಾರದ ನೀತಿ, ರೈತ ಧೋರಣೆ. ಹೀಗಾಗಿ ಇಲ್ಲಿ ಕೋಲಾರದ ರೈತರು ಆಕ್ರೋಶಿತರಾಗಿದ್ದಾರೆ, ಯುವಕರು ಆಕ್ರೋಶಿತರಾಗಿದ್ದಾರೆ. ಆದ್ರೆ ಈಗ ಈ ಚುನಾವಣೆಯಲ್ಲಿ ಈ ಪಕ್ಷಗಳು ನಮ್ಮ ಮುಂದೆ ಬಂದಿದ್ದಾರೆ. ಇವರ ಮುಂದಿನ ಚುನಾವಣೆಯಲ್ಲಿ ಇವ್ರು ಏನ್ ಮಾಡ್ತಾರೆ ಗೆದ್ದು ಬಂದ್ರೆ, ಕೋಲಾರಕ್ಕೆ ಇವರ ಸ್ಪಷ್ಟ ನೀತಿ ಏನು, ಇದೆಲ್ಲವನ್ನ ಕೇಳೋಣ. ಸಾಕಷ್ಟು ಆರೋಪಗಳನ್ನ ಕೇಳಿದೆ. ಆದ್ರೆ ಚುನಾವಣೆ ಗೆದ್ರಿ ಮತ್ತೊಮ್ಮೆ 8ನೇ ಬಾರಿ ಅಂತ ತಿಳ್ಕೊಂಡ್ರೆ ಏನು ಪಕ್ಕ ವಾದ ಕೊಡ್ತೀರಾ? ಈ ಸಲ ಏನ್ ನೀವು ಮಾಡಿಯೇ ಮಾಡ್ತೀರಿ? ನೋಡಿ ಮೇಡಮ್, ನಾವು ಎಲ್ಲ ಮಕ್ಕಳಿಗೆ ಈ ಜಿಲ್ಲೆಯಲ್ಲಿ 150 ಹಾಸ್ಟೆಲ್ ಕಟ್ಟಿದ್ದೀವಿ ಬಡ ಮಕ್ಕಳಿಗೆ. ಇನ್ನು ಬರ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಳ್ಳೆ ರಸ್ತೆ ಮಾಡಿ, ಒಳ್ಳೆ ಅಭಿವೃದ್ಧಿ ಮಾಡಿ, ಜನಗಳಿಗೆ ಎಲ್ಲ ಒಂದು ತಾಯಿ ಮಕ್ಕಳಿಗೆ ಹೋಗಂಗೆ ನಾವು ಎಲ್ಲ ಜಾತಿವಾದ ಇಲ್ಲದೆ ನಾವು ಸಹಾಯ ಮಾಡ್ತೀವಿ. ಈ ಬಾರಿ ಗೆದ್ರೆ ಒಂದೊಳ್ಳೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ. ಆಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡೋದು, ಉದ್ಯೋಗ ಕೊಡ್ಲಿಲ್ಲ ಅಂತಾರೆ, ರೈತರಿಗೆ ಏನೂ ಆಗ್ಲಿಲ್ಲ ಅಂತಾರೆ. ಸೊ ಮಹಿಳೆಯರು ರೆಡಿಯಾಗಿ ಕೂತಿದ್ದಾರೆ ಈಗ ನಿಮ್ಮ ಮೇಲೆ ದಾಳಿ ಮಾಡಕ್ಕೆ. ಸೊ ಈ ಬಾರಿ ಚುನಾವಣೆ ಗೆದ್ರೆ ನಿಮ್ಮದು ಏನಿದೆ ಮೇಡಮ್? ಈಗ KH ಮುನಿಯಪ್ಪ ಸಂಸದರು ಆದಮೇಲೆ ಕೋಲಾರ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಒಂದೂ ಇಲ್ಲ. ಅಂಥ ರೀತಿಯಲ್ಲಿ ಇವತ್ತು ಸುಮಾರು ಹೋಂಡಾ ಫ್ಯಾಕ್ಟ್ರಿಯಲ್ಲಾಗಲಿ 10,000 ಜನ 12,000 ಜನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ 5,000 10,000 ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಆ ಮಕ್ಕಳೆಲ್ಲ ಯಾರು? ನಮ್ಮ ಕ್ಷೇತ್ರ ಜಿಲ್ಲೆಯವರೇ. ಇಷ್ಟು ಜನ ಮಕ್ಕಳಿಗೆ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಕೊಟ್ಟಿರೋ ಕಾರಣ ಎಲ್ಲ ಪ್ರತಿಯೊಂದು ಮಾತು ಕೊಟ್ಟಂಗೆ ನಡ್ಕೊಂಡಿರೋ KH ಮುನಿಯಪ್ಪ. ಇವತ್ತು ಕ್ಷೇತ್ರ, ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ನಮ್ಮ ಸ್ನೇಹಿತರಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ನಿರುದ್ಯೋಗ ಪಾಲನೆ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಎಲ್ಲಿ ಮಾಡಿದ್ರಿ ಅಂತ ಕೇಳಿದ್ರಿ ನೀವು. ಅವರು ಮಾಡಲಿಲ್ಲ ಪ್ರಧಾನಮಂತ್ರಿ ಆಗಿ. ಆದರೆ ಇವತ್ತು KH ಮುನಿಯಪ್ಪನವರು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಇವತ್ತು 8ನೇ ಬಾರಿ ಅದೇ ಮಕ್ಕಳು ಇವತ್ತು ಏನು ಫ್ಯಾಕ್ಟ್ರಿಗಳು ಹೋಗ್ತಾ ಉದ್ಯೋಗ ತಗೊಂಡಿದ್ದಾರೆ ಮಕ್ಕಳು. ಆ ಮಕ್ಕಳೇ ಇವತ್ತು KH ಮುನಿಯಪ್ಪನ 8ನೇ ಬಾರಿ ಗೆಲ್ಲಿಸ್ತಾರೆ. ಮೋದಿ ಅಲೆಯ ಏನಾದ್ರೂ ಅಲೆ ಬೀಸ್ತಾ ಇದೆಯಾ? ನಿಮ್ಗೆ ಭಯ ಆಗ್ತಿದ್ಯಾ? ಇಲ್ಲಿ ಏರ್ ಸ್ಟ್ರೈಕ್ ಆಯ್ತಲ್ಲ, ಅದ್ರ ಹವಾ ಈ ಕಡೆ ಏನಾದ್ರೂ ಯಾವುದೇ ಕಾರಣಕ್ಕೂ ನಮಗೆ ಮೋದಿ ಭಯ ಇಲ್ಲ. ವಿಶ್ವಸಂಸ್ಥೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿದು ವಿಶ್ವದವರು ಇಲ್ಲಿ ಅವ್ರಿಗೆ ಏನು ಇದೇ ಕೊಡೋದಿಲ್ಲ ಅಂತ ಹೇಳಿದ್ರು. ಏನು ಸಾಲನೆ ಕೊಡೋದಿಲ್ಲ, ತಿರಸ್ಕಾರ. ಇದು ಹೇಳ್ತಾ ಇದಾರಲ್ಲ, 60 ವರ್ಷ ಆಡಳಿತ ಹೇಳಿದವರು ಆರ್ಥಿಕ ಸ್ಥಿತಿ ಅಧೋಗತಿಗೋಗಿತ್ತು. ಮೋದಿ ಪ್ರಧಾನಿ ಆಗಿಲ್ಲ ಅಂದಿದ್ರೆ 1 ಲೀಟರ್ ಪೆಟ್ರೋಲ್ 400 ರೂಪಾಯಿ ಆಗ್ತಾ ಇತ್ತು. ಪರಿಸ್ಥಿತಿ ಒಂದು ಆರ್ಥಿಕ ಪರಿಸ್ಥಿತಿ ಇರೋಣ. ನಗರಸಭೆಯಲ್ಲಿ ಬಂದು ಮಾತಾಡೋ, ನಗರಸಭೆಯಲ್ಲಿ ಬಂದು ಮಾತಾಡೋ. ಈಗ ಒಂದ್ ಕಡೆ ಮೋದಿ ಮೋದಿ ಅಂತಾರೆ, ಒಂದ್ ಕಡೆ KH ಅಂತಾರೆ. ಏನು ರೈತರ ಶಾಲು ಹಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಕಾಂಗ್ರೆಸ್. ಅವ್ರದ್ದೇ ಆದಂತ ಪಾರ್ಟಿ ಶಾಲುಗಳಿದೆ, ಹಸು ಶಾಲು ಹಾಕೊಂತ ಇದ್ದಾರೆ. ಹಸು ಶಾಲು ಹಾಕೊಂಡು ನಾವು ರೈತರ ಮಕ್ಕಳು ಅಂತ ಹೇಳಿ ಕಣ್ಣೀರು ಹರಿಸ್ತಾ ಇದ್ದಾರೆ. ಇವತ್ತು ನಾವ್ ಹೇಳ್ತಾ ಇದ್ದೀವಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತೇನಾಗಿದೆ ಅಂದ್ರೆ ಶಾಲು ಹಾಕೊಂಡು ರೈತರ ರಾಷ್ಟ್ರ ಮಟ್ಟದಲ್ಲಿ ಕಿಸಾನ್ ಮಜ್ದೂರ್ ಸಂಘ ಅಂತ ನಮ್ದಿದೆ, ಭಾರತೀಯ ಜನತಾ ಪಕ್ಷದಿದೆ. ಏನಂದ್ರೆ ಇವತ್ತು ರೈತರಿಗೆ ಇವತ್ತು ಗೊಬ್ಬರನೇ ಸಿಗ್ತಾ ಇಲ್ಲ ಮೇಡಮ್ ನವ್ರೆ. ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ ಅವ್ರ ಚಾಲ ಯಾರು ಹಾಕೊಳ್ತಲ್ಲ, ಅವ್ರ ಚಾಲ ಹಾಕೊಳ್ತಲ್ಲ ಅಲ್ಲಲ್ಲ. ರೈತರಿಗೆ ಏನ್ ಮಾಡ್ತಾರೆ? ಗುಂಡಾರಿಸಿ ರೈತರು ಬಂದು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬಂದು 5 ದಿವಸಕ್ಕೆ ರೈತರ ಮೇಲೆ ಗುಂಡಾರಿಸಿ ಸರ್ಕಾರ
ರೈತರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರಾಜಕಾರಣಿಗಳಿಗೆ ನೈತಿಕತೆ ಹಕ್ಕಿಲ್ಲ ಇವತ್ತಿನ ದಿನ. ಯಾಕಂದ್ರೆ ಅವ್ರದೇ ಪಾರ್ಟಿಗಳ ಒಂದು ಅಜೆಂಡಾ, ಒಂದು ಶಾಲು, ಮತ್ತೊಂದು ಮಗದೊಂದು ಅವ್ರಿಗಂತ ಒಂದು ಏನು ಗುರುತಿದೆಯಾ ಅದನ್ನ ಬಿಟ್ಟು ಜನರ ಮಧ್ಯದಲ್ಲಿ ಇವತ್ತು ನಾವು ರೈತರು ಅನ್ನೋಂಥ ವಿಚಾರಕ್ಕೆ ಯಾವುದೇ ಸಿಂಬಲ್ ಇಲ್ಲದೆ ರೈತ ಹಸಿರು ಶಾಲು ಹಾಕೊಂಡು ಹೋಗಿ ನಾಚಿಕೆಗೇಡಿನ ವಿಚಾರ ಮಾಡ್ತಿದ್ರೆ ಯಾರೇ ಆಗಿರ್ಬೋದು. ನಾನು ಒಬ್ಬ ರೈತನ ಮಗ, ಹಸಿರು ಶಾಲು ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು ಇದ್ದಾರೆ. ಅವರು ಹಸಿರು ಶಾಲು ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ತಕ್ಷಣಕ್ಕೆ ಸಾಯಿಸಿದ್ದು ಯಾರನ್ನ? ರೈತರನ್ನ. ಇವತ್ತು ನಾವು ಯಾವುದೇ ರಾಜಕೀಯ ಪಕ್ಷದ ಪರ ಒಂದಲ್ಲ ನಾವು, ಬಟ್ ವ್ಯಕ್ತಿತ್ವ ನೋಡ್ಬೇಕು, ಈ ಸಾರಿ ಮತ ಹಾಕ್ಬೇಕು ಅನ್ನೋದು ಒಂದೇ ಒಂದು ಉದಾಹರಣೆ ಬಿಟ್ರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಆಯ್ಕೆ ಇದೆಯಾ? ನಿಮ್ಗೆ ಆಯ್ಕೆ ಇದೆಯಾ ಕೋಲಾರ? ಇದೆ. ಯಾಕೆ ಅನ್ನೋಂಥದ್ದಾದ್ರೆ ಇವತ್ತು ಕೆ ಎಚ್ ಮುನಿಯಪ್ಪನವರು ಸತತವಾಗಿದ್ದಂಥವ್ರು, ಪರ್ಯಾಯ ಇರಲಿಲ್ಲ ಇಲ್ಲಿ. ಪರ್ಯಾಯ ಇಲ್ಲದೆ ಇದ್ದ ಕಾರಣ ಕೆ ಎಚ್ ಮುನಿಯಪ್ಪನವರು ಸತತವಾಗಿದ್ದರಿಂದ ಇವತ್ತು ದೇಶದ ಹಿತದೃಷ್ಟಿಯಲ್ಲಿ ಒಂದು ಮಾತನ್ನು ಹೇಳುತ್ತಾ ಪ್ರಶ್ನೆ ಬಂದಂಥ ಸಮಯದಲ್ಲಿ ಇಡೀ ಇಷ್ಟು ವರ್ಷಗಳಲ್ಲಿ ಭಾರತದ ಇತಿಹಾಸದಲ್ಲಿ ಪಾಕಿಸ್ತಾನಕ್ಕೆ ಹೋದಂಥ ಒಬ್ಬ ಯೋಧನು ಬದುಕು ಬಂದಿದ್ದ ಇತಿಹಾಸ ಇಲ್ಲ. ಆದ್ರೆ ಒಬ್ಬ ಯೋಧ ಇವತ್ತು ಬದುಕಿಯವರು ಈಚೆಗೆ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಕಡೆಗೆ ನಾನೊಬ್ಬ ಭಾರತೀಯನಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಅದ್ರ ಜೊತೆ ಬಿಟ್ರೆ ಇವತ್ತು ನಾವು ಯಾವುದೇ ಪಕ್ಷ, ಅದೇ ಬಿಜೆಪಿ ಸರ್ಕಾರ ರೈತರಿಗೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಶೂನ್ಯ ಅಲ್ಲಿರುವೆ. ನಮಗೆ ಒಂದು ಸ್ವಾಭಿಮಾನ ಇದೆ ಕೋಲಾರ. ಮಂಡ್ಯ ಮೈಸೂರಲ್ಲಿ 24 ಗಂಟೆ ನೀರು ಬರ್ತದೆ, 2 ಬೆಳೆ ಬೆಳೀತಾರೆ. ಒಂದು ಭತ್ತ, ಇದು ಕಬ್ಬು, ಸ್ವಲ್ಪ ಮಾಡಿದ್ರೆ ನೇಣು ಹಾಕೊಂತಾರೆ. ನಮ್ಮ ರೈತರು ಸ್ವಾಭಿಮಾನಿಗಳು. ಯಾವತ್ತು ನಾವು ಕೇಳ್ತಾ ಇರೋದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ನೀರು ಕೊಡ್ರಿ ಅಂತ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಏನು ಕೆಸಿ ವ್ಯಾಲಿಗೆ ಯಾವುದೇ ರಾಜಕಾರಣಿ ಕೆಸಿ ವ್ಯಾಲಿಗೆ ಅವರಿದಲ್ಲ. ಇವತ್ತು ಡಿ ಕೆ ರವಿ ಅವರು ಸತ್ತ ದಿನ ಇವತ್ತು ಅವ್ರು ನೆನೆಸಲೇಬೇಕು. ಕೆಸಿ ವ್ಯಾಲಿ ಸೃಷ್ಟಿಕರ್ತರು, ಕೆಸಿ ವ್ಯಾಲಿ ಏನ್ ಪ್ರಾಜೆಕ್ಟ್ ಆಗಿ ಬಂತು ಅದನ್ನ ಅಧ್ಯಯನ ಮಾಡಿ ಕೊಟ್ಟಂತ ಸರ್ಕಾರಕ್ಕೆ ನಮ್ಮ ಕೋಲಾರದಲ್ಲಿ ದಿವ್ಯಕೃತ ಡಿ ಕೆ ರವಿ ಅವರ ಮೂಲ ಅದರಿಂದ ಬಂತು ಕೋಲಾರಕ್ಕೆ ನೀರು. ವಿನ ಬೆಂಗಳೂರು ಉಚ್ಚ ನೀರು ಕೂಡ ಕೋಲಾರಕ್ಕೆ ಬರ್ತಿರ್ಲಿಲ್ಲ. ಅಭ್ಯರ್ಥಿ ಯಾರೇ ಆಗಲಿ ನಾವು ಕಮಲದ ಗುರುತಿಗೆ ಓಟ್ ಕೇಳೋಂಥದ್ದು, ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೇಳೋಂಥದ್ದು. ಇವತ್ತು ಅಭ್ಯರ್ಥಿಯನ್ನು ಪ್ರಶ್ನೆ ಅಲ್ಲ, ನಮ್ಮ ಕಮಲದ ಗುರುತೇ ಇವತ್ತು ಅಭ್ಯರ್ಥಿ ಪಾರ್ಟಿ. ಯಾರೇ ಅಭ್ಯರ್ಥಿ ಆಗಲಿ ಗೆಲ್ಲುವಂತ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು. ಮೇಡಮ್ ಒಂದೆರಡು ಮಾತು ಹೇಳೋದು ಇಚ್ಛಪಡ್ತೀನಿ. ಇವತ್ತು ಸತತವಾಗಿ 28-30 ವರ್ಷ ಆಳಿದಂತ ಕೆ ಎಚ್ ಮುನಿಯಪ್ಪನವರು ಇವತ್ತು ಏನ್ ಮಾಡಿದ್ದಾರೆ ಗೊತ್ತಾ ಸಾಧನೆಗಳು? ಮೇಡಮ್ ಯಾವುದೇ ರೈಲ್ ಬಿಡ್ಲಿಲ್ಲ. NDA ಸರ್ಕಾರದಲ್ಲಿ ರೈಲ್ ಬಿಟ್ಟಿದ್ದು ನಾವು, ಪುಷ್ಪಲ್ ರೈಲ್ ಬಿಟ್ಟಿದ್ದು ನಾವು. ನನ್ನೊಂದು ಹೇಳ್ಕೊಟ್ರು. ಮೊನ್ನೆ ಇದು ಮೆಡ್ರಾಸ್ ಇದು ಹಾಕಿದೀವಿ, ಡೆಲ್ಲಿ ರೈಲ್ ಹಾಕಿದೀವಿ, ಸೆಂಟ್ರಲ್ ಗೌರ್ಮೆಂಟ್ ಕಾಲದಲ್ಲಿ ಆಗಿದ್ದಲ್ಲ. ಅವ್ರದೇ ಸರ್ಕಾರ ಇತ್ತು, ಹಾಕಕ್ಕೆ ಆಗ್ತಾ ಆಗಿಲ್ಲ ಅವ್ರಿಗೆ. ನಮ್ದೇ ಸರ್ಕಾರ ಬರ್ಬೇಕಾಗಿತ್ತು, ರೈಲ್ ಬಿಡ್ಬೇಕಾದ್ರೆ ಇವತ್ತು ಹೇಳ್ತಾರೆ ರೈಲ್ ಬಿಡಪ್ನೆ ಅಂತ. ಇನ್ನೊಂದು ಹೇಳ್ತೀನಿ, ಈ ಅಂಡರ್ ಪಾಸ್ ಮಾಡಿದ್ರೆ ಮೇಡಮ್ ನೋಡ್ಕೊಂಡ್ ಬಂದ್ವಿ ಒಂದ್ಸಲ, ನೋಡ್ಬೇಕು ಮೇಡಮ್ ಫಾಲೋವರ್ಸ್ ಕೊಟ್ಟು. ಇವತ್ತು ಮಳೆ ಹೊಡೆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಚೆ ಹೋಗಕ್ಕಾಗಲ್ಲ. ಕಳಪೆ ಕಾಮಗಾರಿ. ಇನ್ನೊಂದು 410 ಎಕರೆ ಗೋಮಾಳ ಜಮೀನು ಕಬ್ಬಳಿಗೆ ಇವತ್ತು ಬನ್ನಿ ನೇರವಾಗಿ ಕುತ್ಕೊಳ್ತಿದ್ದಾವ. ಯಾರಿಗೆ ಬಂತು ಮೇಡಮ್ ಗೌರ್ಮೆಂಟ್ ಜಮೀನು? ಇವ್ನು ಯಾರು ಅದು ಕೊಟ್ಟರು? ಇವ್ನಿಗೆ ಮಗಳಿಗೆ ಬೇಕು, ತಾಯಿ ಬೇಕು, ತಂಗಿ ಬೇಕು, ಸಂಬಂಧ ಬೇಕು. ಇನ್ಯಾರು ಬದುಕಿಲ್ಲ ಇದು ಇವತ್ತು ಅವ್ರ ಮಗಳು ಅವ್ರ ಪಾರ್ಟಿ MLA ಆಗ್ಬೋದು, ಅವ್ರ ಮಗಳ ವಿಚಾರ ಮಾತಾಡ್ಬೋದು. ಯಾಕೆ ಅವ್ರ ಮಗಳಿಗೆ MLA ಆದ್ರು? ಅವ್ರ ಮಗಳು MLA ಆಗಿಲ್ಲ. ನಿಮ್ಗೆ ಯಾರು ಅಭ್ಯರ್ಥಿ ಬೇಕು? ಎಂಥ ಅಭ್ಯರ್ಥಿ ಬೇಕು? ಕೋಲಾರದ ಮೊದಲ ಬೇಡಿಕೆ ಇವತ್ತು ಕೋಲಾರ ಹದಗೆಡಬೇಕಾದ ಕಾರಣ 3 ಪಕ್ಷದ ನಾಯಕರು ಸಮರ್ಥವಾದ ನಾಯಕರಿಲ್ಲ. ಇವತ್ತು ಕೆ ಎಚ್ ಮುನಿಯಪ್ಪನವ್ರನ್ನ ಮಣಿಸಬೇಕಾದ್ರೆ ಬಿಜೆಪಿ ಸಮರ್ಥ ನಾಯಕ ಬೇಕು. ಇವತ್ತು ಎಲ್ಲಾ ಎಲೆಕ್ಷನ್ ಅಲ್ಲಿ ಸೆಂಟ್ರಲ್ ಇರ್ತಾರೆ. ಇನ್ನು 3 ದಿನ ಇದೆ ಅಂತ ಹೇಳಿದ್ರೆ ನಾಪತ್ತೆ. ಇಲ್ಲ ಲೀಡರ್ ಕೇಳಬೇಕು, ಲೀಡರ್ ಕೇಳಿದ್ರೆ ನಾಯಕರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಹೇಳಿದ್ರೆ ಕೋಳಿ ಕಟ್ಟೋನಾರಂದ್ರೆ ಯಾರನ್ನ ನಾವು ನೋಡೋಣ? ಅದಕ್ಕೆ ಕೇಳ್ತಾ ಇದ್ದೀವಿ. ಈ ಬಾರಿ ಕೋಲಾರ ಜಿಲ್ಲೆಯಲ್ಲಿ ಸಮರ್ಥವಾದ ನಾಯಕ ಬರಬೇಕು. ಸಮರ್ಪಕವಾದ ಒಂದು ನೀರಾವರಿ ಯೋಜನೆಗಳು, ಬದಲಾವಣೆ ಗಾಳಿ ಬೀಸಬೇಕಂದ್ರೆ ಈ ಹಗ್ಗ ಜಗ್ಗಾಟದಲ್ಲಿ ಆಗಲ್ಲ. ಅಭ್ಯರ್ಥಿ ಇದ್ದಾರೆ ನಿಮ್ಮ ಕೋಲಾರ ಕ್ಷೇತ್ರದಲ್ಲಿ? ಅದೇ ಹೇಳ್ತಾ ಇರೋದು. ಇವತ್ತು ಕೆ ಎಚ್ ಮುನಿಯಪ್ಪ 7 ಬಾರಿ ಗೆದ್ದಿದ್ದಾರೆ, 28 ವರ್ಷ ಅಧಿಕಾರ ಇದೆ. ಅವರು ಮನೆ ಯಾರೋ ಒಬ್ಬ ಕಾರ್ಯಕರ್ತ, ಇವಾಗ ಅವರ ಜಿಲ್ಲಾಧ್ಯಕ್ಷರ ಅವರೇ ನಿಲ್ಲಿಸಿ ಗೆಲ್ಸ್ಬೋದಲ್ಲ. ಆದ್ರೆ ಅಧಿಕಾರದ ವ್ಯಾಮೋಹ ಹೋಗಬೇಕು. ಇಲ್ಲಿ ಸಮರ್ಥ ನಾಯಕ ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಯಾವ ಪಕ್ಷಗಳು ನಮ್ಗೆ ನ್ಯಾಯ ಮಾಡಲ್ಲ ಮೇಡಮ್. ಈ ತರ ಕಿತ್ತಾಡ್ತಾರೆ ಅಷ್ಟೇ. ಅವ್ರವ್ರು ಏನೇನಿದೆಯೋ ಅವ್ರವ್ರು ಮಾಡ್ಕೊಂತಾರೆ. 1991ರಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಬಂದ್ರು, 7 ಬಾರಿ ಗೆದ್ದಿದ್ದಾರೆ. 1991 ಬಂದಿರೋದವರು ಯಾವ ಹಳ್ಳಿ ಭೇಟಿ ನೀಡಿದ್ದಾರೆ? ಯಾಕೆ ಇಲ್ಲಿಗೆ ಯಾಕೆ ಬಂದಿಲ್ಲ ಅವರು? ಇವಾಗ ಮಾತಾಡಬೇಕಾಗಿದೆ. ಪ್ರಜರ ಪರವಾಗಿ, ಯುವಕರ ಪರವಾಗಿ ಮಾತಾಡ್ಬೇಕಂದ್ರೆ ಅವ್ರು ಬರ್ಬೋದಾಗಿತ್ತಲ್ವಾ? ಯಾಕೆ ಬಂದಿಲ್ಲ? 7 ಬಾರಿ ಗೆದ್ದಿದ್ದಾರೆ. ಇದೀಗ ಗೆದ್ದಿರೋ 7 ಬಾರಿ ಗೆದ್ದಿದ್ರೆ ಅವರು ಇಡೀ ನಮ್ಮ ಕೋಲಾರ ಜಿಲ್ಲೆ ಮಾದರಿ ಜಿಲ್ಲೆಯಾಗಿ ಮಾಡ್ಬೋದಾಗಿತ್ತು. ಅವರು ಮಾದರಿ ಜಿಲ್ಲೆಯಾಗಿ ಮಾಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ. ಅವರು 7 ವರ್ಷ ಗೆದ್ದಿದ್ದಾರಲ್ಲ ಮೇಡಮ್. ಒಂದೊಂದು ಹಳ್ಳಿಯಲ್ಲೂ
ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಮನೆಗೆ ಒಂದೊಂದು ವಿದ್ಯಾರ್ಥಿಗೆ ಒಂದೊಂದು ಗೌರ್ಮೆಂಟ್ ಸಂಬಳ ಗೌರ್ಮೆಂಟ್ ಕೆಲಸ ಕೊಡ್ಸಿದ್ರು ಬಡ ಕುಟುಂಬ ಬಡ ಜಿಲ್ಲೆ ಅಂತ ಆಗ್ತಾ ಇಲ್ಲ ಮೇಡಮ್. ಇನ್ನೊಂದು ಇವ್ ಬಿಜೆಪಿ ಅವ್ರು ಹೇಳ್ತೀನಿ ಕೇಳಿ ಮೇಡಮ್, ಬಿಜೆಪಿ ಅವ್ರು ಏನ್ ಗೊತ್ತಾ, ನಾನು ಅದು ಮಾಡ್ತೀನಿ ಅಂತ ಅಷ್ಟೇ. ಅವರು ಅದು ಮಾಡಲ್ಲ ಮೇಡಮ್, ಅವರು ಆಣೆ ಮಾತಾಡಿ ಅವ್ರು ಮಾಡಲ್ಲ. ಅವರು ಕೊನೆ ಮಾತು, ಕಾಂಗ್ರೆಸ್ ಗೆದ್ದು ಬಂದ್ರೆ ಏನ್ ಮಾಡ್ತೀರಾ, ಮತ್ತೆ ವಿರೋಧ ಪಕ್ಷದವರು ಕೊಡುವಂತ ಟೀಕೆಗೆ ನಿಮ್ಮ ಉತ್ತರ ಏನು? ನೋಡಿ, 1991ರಲ್ಲಿ KH ಮುನಿಯಪ್ಪನವರು ಪಾರ್ಲಿಮೆಂಟ್ಗೆ ಗೆದ್ದು ಹೋದಾಗ ಮೊದಲನೇ ಪ್ರಶ್ನೆ ಪಾರ್ಲಿಮೆಂಟ್ನಲ್ಲಿ ಹಾಕಿದ್ದಾರೆ, ಗಂಗಾ ಕಾವೇರಿ ಜೋಡಣೆ ಮಾಡುವಂತೀವ್ರು, ಯಾರೂ ಅದನ್ನು ಹೇಳಲಿಲ್ಲ. 2 ಮೊನ್ನೆ ಕೂಡ ಅದನ್ನು ರೈಸ್ ಮಾಡಿದ್ದಾರೆ ತಾಯಿ. ನಾವು ಗೆದ್ದು ಬಂದರೆ ಖಂಡಿತವಾಗಿಯೂ ನಿರುದ್ಯೋಗದ ಸಮಸ್ಯೆ ಏನಿದೆ, ನೀರಿನ ಸಮಸ್ಯೆ ಏನಿದೆ, ಖಂಡಿತವಾಗಿ ಇದನ್ನು ಸುಧಾರಣೆ ಮಾಡಿ. ಓಕೆ, ಕೋಲಾರದಲ್ಲಿ ಬದಲಾವಣೆ ಅಥವಾ ನೀವೇನ್ ಬಯಸ್ತಿಲ್ಲ ಅಂತ ಅಭ್ಯರ್ಥಿ ಕಾಣ್ತಿಲ್ಲ ಅಂತ ಅನಿಸ್ತಾ ಇಲ್ವ ನಿಮ್ಗೆ? ಕಾಣಿಸ್ತಾ ಇದೆ ಮೇಡಮ್. ಈಗ ಬಿಜೆಪಿ ಅವರು ಬದಲಾವಣೆ ಮಾಡಬೇಕು, ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ, ಸಮರ್ಥ ವ್ಯಕ್ತಿನ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಆಗ್ತಾ ಇಲ್ಲ. ಇನ್ನು ಯಾವ ವ್ಯಕ್ತಿ ನಾವು ಆಯ್ಕೆ ಮಾಡೋಂಥದ್ದು? ಇವತ್ತು ಕಾಂಗ್ರೆಸ್ KH ಮುನಿಯಪ್ಪನವ್ರನ್ನ ಕಳಿಸ್ಬೇಕಂತಿದ್ದೀವಿ. ಅವ್ರು ಈ ಸಲ ಗೆದ್ದಿದ್ದೇ ಆದ್ರೆ ಅವ್ರು 410 ಎಕರೆಗೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಭದ್ರಪಡಿಸ್ಕೊಂತಾರೆ. ಆದ್ರೆ ನಾವು ಈ ಸಲ ಅವ್ರನ್ನ ಮನೆ ಕಳಿಸೋದ್ರ ಜೊತೆಗೆ ಅವ್ರು ಏನು ಅಕ್ರಮಗಳು ಮಾಡಿದ್ದಾರೆ ಒಂದೊಂದು ಎಳೆಯಾಗಿ ಈಚೆ ಇಟ್ಟು ಅವ್ರಿಗೆ ಏನು ಕಾನೂನು ಪ್ರಕಾರ ಆಗಬೇಕು ಆ ಶಿಕ್ಷಣ ಕೊಡಿಸೋದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಈ ಅನ್ನ ಹಾಕೋ ಅನ್ನದಾತ ಮತ್ತು ದೇಶ ಕಾಯೋ ಸೈನಿಕನನ್ನು ಯಾರು ಗೌರವಿಸ್ತಾರೋ ಅವರು ಈ ಸರಿ ಸರ್ಕಾರ ಮಾಡಲಿ. ಅದು ಬಿಟ್ಟು ನಾವು ಹಗ್ಗ ಜಗ್ಗದಲ್ಲಿ ಮಾತಾಡಲ್ಲ. KH ಮುನಿಯಪ್ಪನ ಆಗ್ಬೋದು, ಇಲ್ಲ BJP ಕ್ಯಾಂಡಿಡೇಟ್ ಆಗ್ಬೋದು, JDS ಕ್ಯಾಂಡಿಡೇಟ್ ಆಗ್ಬೋದು. ನಾವು ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀವಿ, ದೇಶ ಕಾಯೋ ಸೈನಿಕ, ದೇಶ ಅನ್ನ ಹಾಕೋ ಅನ್ನದಾತನ ರಕ್ಷಣೆ ಮಾಡೋ ಗೌರವಿಸೋರು ಮಾತ್ರ ಈ ಸರ್ಕಾರ. 28 ವರ್ಷದಿಂದ ನಮ್ಮ ಜನ 2 ಜಿಲ್ಲೆ ಜನ ಕುಡಿಯೋ ನೀರಿಗೆ ಅಪಹರಿಸ್ತಾ ಇದ್ದೀವಿ. ಕುಡಿಯೋ ನೀರು ವಿಷಯದಲ್ಲಿ ಒಂದು ದಿವಸ ಒಂದು ನೀರಾವರಿ ಹೋರಾಟ ನಡೆಸಿಲ್ಲ, ಒಂದು ನೀರಾವರಿ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಆಲೂಗಡ್ಡೆ ಭೂಮಿ ಕೆಳಗೆ ನೋಡಿತಾರ, ಭೂಮಿ ಮೇಲ್ ಬೆಳಿತಾರ, ಫ್ಯಾಕ್ಟ್ರಿಲ್ ತಯಾರು ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿ. ಅಂತ ಪಾರ್ಟಿಗೆ ಯಾರು ಮೇಡಮ್ ಓಟ್ ಹಾಕ್ತಾರೆ? ರಾಹುಲ್ ಗಾಂಧಿಗೆ ಯಾವ ಓಟ್ ಹಾಕ್ತಾರ, ಯಾವ ಓಟ್ ಹಾಕಲ್ಲ ಅಂತೇಳಿ 19 ಚುನಾವಣೆ ಗೊತ್ತಾಗುತ್ತೆ. ಕೋಲಾರ ನಿಜವಾಗ್ಲೂ ಕೂಡ ಜಿದ್ದಾಜಿದ್ದಿಯ ಕಣ ಆಗೋದ್ರಲ್ಲಿ ಸಂಶಯವಿಲ್ಲ. ಇಲ್ಲಿ ಯಾರು ಅಭ್ಯರ್ಥಿ ನಿಂತರೂ ಕೂಡ ಅವರಿಗೆ ವಿರೋಧ ಯುವಕರಿಂದ, ಮಹಿಳೆಯರಿಂದ, ರೈತರಿಂದ ಇದ್ದೇ ಇರುತ್ತೆ. ಆದ್ರೆ ಕಣದಲ್ಲಿರುವಂತ ಸಮರ್ಥ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ ಅನ್ನುವಂತ ಪಣ ತೊಟ್ಟಿದ್ದಾರೆ ಇಲ್ಲಿನ ಮತದಾರ. ಈ ಕೋಲಾರ ಅನ್ನುವಂತ ಕಣ ಯಾರ ಪಾಲಾಗುತ್ತೆ ಅನ್ನೋದನ್ನ ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.